ಶಿವನ ಆರಾಧನೆಯ ಭಕ್ತಿ ಮಾರ್ಗದ ಮೂಲಕ ಆತ್ಮ ಪರಿವರ್ತನೆಯ ಮಹಾನ್ ಚಿಂತನೆಯೊಂದಿಗೆ ಉಡುಪಿಯಿಂದ ಆರಂಭಗೊಂಡಿರುವ ಆದಿಯೋಗಿ ರಥಯಾತ್ರೆ ಡಿಸೆಂಬರ್ 22ರಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮದೆನಾಡಿನ ಮೂಲಕ ಕೊಡಗನ್ನು ಪ್ರವೇಶಿಸಲಿದೆ. ಅಂದು ನಗರದಲ್ಲಿ ನಡೆಯಲಿರುವ ಭಕ್ತಿಭಾವದ ರಥಯಾತ್ರೆಯಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದ ವತಿಯಿಂದ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಇದೇ ಡಿಸೆಂಬರ್ 7ರಿಂದ ಶ್ರೀಕೃಷ್ಣನ ನಗರಿ ಉಡುಪಿಯಿಂದ ಆದಿಯೋಗಿ ರಥಯಾತ್ರೆಗೆ ಚಾಲನೆ ದೊರಕಿದೆ. ಯಾತ್ರೆ ಫೆಬ್ರವರಿ 13ರಂದು ಕೊಯಂಬತ್ತೂರಿನ ಈಶಾ ಕೇಂದ್ರವನ್ನು ತಲುಪಲಿದ್ದು, ಒಟ್ಟು 1,000 ಕಿಲೋಮೀಟರ್ ಅಂತರವನ್ನು 70 ದಿನಗಳ ಕಾಲ ಕ್ರಮಿಸಲಿದೆ. ಈ ಸಂದರ್ಭ 100ಕ್ಕೂ ಹೆಚ್ಚಿನ ಗ್ರಾಮಗಳನ್ನು ಹಾದು ಹೋಗಲಿದೆ ಎಂದು ಈಶಾ ಯೋಗ ಕೇಂದ್ರದ ಸ್ವಯಂ ಸೇವಕ ಎಂ. ಧನಂಜಯ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಥಯಾತ್ರೆ ಪ್ರಸ್ತುತ ಪುತ್ತೂರನ್ನು ಹಾದು ಸುಳ್ಯದತ್ತ ಬರುತ್ತಿದ್ದು, ಡಿಸೆಂಬರ್ 22ರಂದು ಸಂಜೆ 5 ಗಂಟೆಗೆ ಸಂಪಾಜೆ ಮಾರ್ಗವಾಗಿ ಮದೆನಾಡನ್ನು ಹಾದು ಮಡಿಕೇರಿಯನ್ನು ತಲುಪಲಿದೆ. ಬಳಿಕ ಜನರಲ್ ಕೆಎಸ್ ತಿಮ್ಮಯ್ಯ ವೃತ್ತ, ಕೋಟೆ, ಮಹದೇವಪೇಟೆಯನ್ನು ಹಾದು ಇಂದಿರಾಗಾಂಧಿ ವೃತ್ತದ ಮೂಲಕ ಸೋಮವಾರಪೇಟೆ ರಸ್ತೆಯಲ್ಲಿರುವ ಕಾಶಿಮಠವನ್ನು ತಲುಪಲಿದೆ ಎಂದು ಮಾಹಿತಿ ನೀಡಿದರು. ರಥವು ಆದಿಯೋಗಿಯ ಮೂರ್ತಿ, ಸದ್ಗುರುಗಳ ಪಾದುಕೆಯನ್ನು ಹೊಂದಿದ್ದು, ಮರದಿಂದ ನಿರ್ಮಿತ ರಥ ಸುಮಾರು 3 ಟನ್ ಭಾರವನ್ನು ಹೊಂದಿದೆ. ಇದನ್ನು ಎಳೆಯಲು 40 ಮಂದಿಯ ತಂಡವಿದೆ. ಆದರೂ ಇವರೊಂದಿಗೆ ರಥ ಹಾದು ಬರುವ ಪ್ರದೇಶಗಳ ಭಕ್ತಾದಿಗಳು ಕೈಜೋಡಿಸಬೇಕೆಂದು ಧನಂಜಯ್ ಮನವಿ ಮಾಡಿದರು. ಪ್ರತಿ ವರ್ಷ ಮಹಾಶಿವರಾತ್ರಿ ಅಂತ ಹೇಳಿದ್ರೆ ಒಂದು ತುಂಬಾ ವಿಶೇಷ ದಿನ. ದೇಶದ ಎಲ್ಲೆಡೆ ಹಲವಾರು ವಿಧದಲ್ಲಿ ಶಿವರಾತ್ರಿಗಳನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಊರುಗಳಲ್ಲಿ ಕೂಡ ಈ ರೀತಿಯಾದ ಕಾರ್ಯಕ್ರಮ ಆಗ್ತಿದೆ. ಅದೇ ರೀತಿ ಈಶಾ ಯೋಗ ಕೇಂದ್ರ, ಕೊಯಂಬತ್ತೂರಿನಲ್ಲಿ ಇರುವಂತಹ ಈಶಾ ಯೋಗ ಕೇಂದ್ರ ಈ ಬಾರಿ ಇನ್ನಷ್ಟು ಜನರ ಮನಸ್ಸಿಗೆ ಹತ್ತಿರ ಆಗಬೇಕು, ಇದರ ಮಹತ್ವವನ್ನು ಎಲ್ಲರಿಗೆ ತಿಳಿಸಬೇಕು ಅಂತ ಹೇಳಿ ಒಂದು ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ. ಕೃಷ್ಣನ ನೆಲೆಯಿಂದ ಹೊರಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವರು ಉಡುಪಿಯ ರಥಬೀದಿಯಿಂದ ಈ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಉಡುಪಿಯಿಂದ ಇದು ಮಣಿಪಾಲ, ಮಂಗಳೂರು, ಪುತ್ತೂರು, ಸುಳ್ಯ, ಮಡಿಕೇರಿ ಹೀಗೆ ಮುಂದುವರೆದು ಕೆ.ಆರ್. ನಗರ, ಮೈಸೂರು ಹಾಗೂ ಕಳೆದ 3 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಸದ್ಗುರು ಸನ್ನಿಧಿ ಅಂತ ಹೇಳಿ ಈಶಾ ಯೋಗ ಕೇಂದ್ರದ ಮತ್ತೊಂದು ಭಾಗ ಚಿಕ್ಕಬಳ್ಳಾಪುರವನ್ನು ತಲುಪಿ ನಂತರ ಅಲ್ಲಿಂದ ಹೊಸಕೋಟೆ ಮಾಲೂರು ಮಾರ್ಗವಾಗಿ ತಮಿಳುನಾಡಿನ ಅವಿನಾಶಿಯನ್ನು ತಲುಪಿಕೊಂಡು ಫೆಬ್ರವರಿಗೆ ಶಿವರಾತ್ರಿಯ ದಿನದಂದು ಈಶಾ ಯೋಗ ಕೇಂದ್ರಕ್ಕೆ ತಲುಪಲಿದೆ. ವೇಳಂಗಿರಿಯ ಪರ್ವತಗಳಲ್ಲಿ ಇರುವಂತಹ ಈ ಈಶಾ ಯೋಗ ಕೇಂದ್ರ ಕಳೆದ 33 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಹಲವಾರು ಭಕ್ತ ಸಮೂಹವನ್ನು ಈ ಈಶಾ ಯೋಗ ಕೇಂದ್ರ ತನ್ನಲ್ಲಿ ಇಟ್ಕೊಂಡಿದೆ. ಹಾಗೆ ಈ ರಥಯಾತ್ರೆಯ ಮಹತ್ವವನ್ನು ನಮ್ಮ ಮಡಿಕೇರಿ ಭಾಗದಲ್ಲಿ ನಾವು ಅದನ್ನು ಸ್ವಾಗತವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ಇಂದು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆದಿದ್ದೇವೆ. ಮಡಿಕೇರಿ ನಗರದ ಸರ್ವರ ಸಹಕಾರ ಇದಕ್ಕೆ ಅಗತ್ಯವಾಗಿದೆ. ಮದೆನಾಡಿನಿಂದ ಹೊರಡುವಂತ ಈ ಒಂದು ರಥಯಾತ್ರೆ ಮಡಿಕೇರಿ ತಲುಪಿ ಮಡಿಕೇರಿಯ ನಗರದ ಟೋಲ್ಗೇಟ್, ಜಿಟಿ ಸರ್ಕಲ್ ಹಾಗೂ ಕೋಟೆ, ಮಾಧವಪೇಟೆ ಅನ್ನು ಮುಂದುವರಿಸಿಕೊಂಡು ಹೋಗಿ ಚೌಕಿ ಭಾಗದಿಂದ ಗಣಪತಿ ಬೀದಿಗೆ ಹೋಗುತ್ತೆ. ಅಲ್ಲಿಂದ ಕಾಶಿ ಮಠದಲ್ಲಿ ಅವರಿಗೆ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಈ ಯಾತ್ರೆ ಮಡಿಕೇರಿಗೆ ಬಂದು ತಲುಪುವಾಗ ಸಂಜೆ 5 ಗಂಟೆ ಆಗ್ತದೆ. ಮದೆನಾಡಿಂದ ಮಡಿಕೇರಿವರೆಗೆ ಬಂದು ಮಡಿಕೇರಿ ನಗರ ಪ್ರದಕ್ಷಿಣೆ ಆಗಿ ಕಾಶಿ ಮಠ ತಲುಪುವವರೆಗೆ ಕೂಡ ಸರ್ವ ಭಕ್ತರು, ಸಾರ್ವಜನಿಕರು ಎಲ್ಲರೂ ಕೂಡ ಈ ರಥಯಾತ್ರೆಯಲ್ಲಿ ಕೈ ಜೋಡಿಸಬೇಕು. ಈ ರಥಯಾತ್ರೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು. ಎಲ್ಲ ಸ್ವಯಂ ಸೇವಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಹಾಗೆ ದಾರಿಯಲ್ಲಿ ಬರುವ ಈ ರಥ ಏನಿರುತ್ತೆ, ಈ ರಥಗಳಿಗೆ ಅಲ್ಲಲ್ಲಿ ಸ್ಥಳೀಯರು ತಮ್ಮ ಭಕ್ತಿ ಪೂರ್ವಕವಾಗಿ ಬೇಕಾದಂಥ ಪೂಜೆಗಳನ್ನು ಕೂಡ ಸಲ್ಲಿಸಬಹುದು. ಅಲ್ಲಿ ಆ ರಥ ಎಳೆದುಕೊಂಡು ಬರುವವರೆಗೆ ಪಾನೀಯ ವ್ಯವಸ್ಥೆಯನ್ನು ಮಾಡಬಹುದು. ಸುದ್ದಿಗೋಷ್ಠಿಯಲ್ಲಿ ಸ್ವಯಂ ಸೇವಕರಾದ ಜೆ. ಗಣೇಶ್ ಶೆಣೈ, ಅಗಸ್ತ್ಯ ಮಧುಕರ್, ಅಖಿಲ ನಾಗರಾಜ್, ರಂಜಿತ್ ಜಯರಾಮ್ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ.